ಬೇರೆ ದೊಡ್ಡ ಲೆಜೆಂಡರಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಕೆರಿಯರಲ್ಲೇ ನಾನು ಫಿನಿಕ್ಸ್ ಥರ ಒಂದು ಸಿನಿಮಾ ಮಾಡಿಲ್ಲ. ನನಗೆ ಅಷ್ಟು ಅದೇನೋ ಕಲಾ ಸರ್ವಿಸ್ ನನಗೆ ಕೊಟ್ಟಿರೋ ಭಾಗ್ಯ ಅನ್ಸುತ್ತೆ. ಅಂಥ ಒಳ್ಳೆ ಸಿನಿಮಾ, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್, ಅದು ನನಗೆ ತುಂಬ ಆಸೆ. ನನಗೆ ಆ ಥರ ಸಿನಿಮಾ ಮಾಡಿದ್ದೀನಿ ಸರ್. ಅದು ನಾನು ದರ್ಶನ್ ಅವ್ರಿಗೆ ಕತೆ ಮಾಡಿದ್ದು. ನಾನು ಅವ್ರಿಗೆ ಹೇಳ್ಬೇಕು ಅಂತಲೂ ಹೋಗಿದ್ದೆ, ಈ ಪಿಕ್ಚರ್ ಮಾಡಿ ಸರ್, ಫೀನಿಕ್ಸ್ ಟೈಟ್ಲ್ ತುಂಬ ಚೆನ್ನಾಗಿದೆ, ನೀವು ಮಾಡಿ, ನಾವಿಬ್ಬರು ಕಾಂಬಿನೇಷನ್ ಮಾಡೋಣ ಅಂತ. ಅವಾಗ ಆಗಲಿಲ್ಲ ಅದು. ಅದನ್ನು ಸರಿ ನಾನು ಎಷ್ಟು ದಿನ ಅಂತ ಈ ಕತೆ ಇಟ್ಕೊಂಡು ಕೂತ್ಕೊಳ್ಳಿ, ಬೇಡ ಬ್ಯುಸಿ ಇದ್ದಾರೇನೋ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿಕೊಂಡು ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಿ ಮಾಡ್ತಿದ್ದೆ. ನನಗೆ ನಿಜವಾಗ್ಲೂ ಆ ಸಿನಿಮಾ ಓಡೋದು ಬಿಡೋದು ಆಡಿಯನ್ಸ್ ಬಿಟ್ಟಿದ್ದು, ನಾವೇ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಜನ ನೋಡಿ ಅದು ಆಶೀರ್ವಾದ ಮಾಡಲಿ. ಬಟ್ ನನ್ನ ಕೆರಿಯರಲ್ಲೇ ನಾನು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿಲ್ಲ ಸರ್. ಅಷ್ಟು ಒಳ್ಳೆ ಸಿನಿಮಾ, ನಾನು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಆಮೇಲೆ ಆ ಪಿಕ್ಚರ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ನಾನು ಶಕ್ತಿ ಮೀರಿ ಮಾಡ್ತಿದ್ದೀನಿ. ಖಂಡಿತ, ಥ್ಯಾಂಕ್ ಯು ಸರ್. ಅದಕ್ಕೆ ನಂಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಆಗಬೇಕು. ಬೇರೆ ಯಾರೂ